ಕಾರ ಸೇವಕ ಶ್ರೀಕಾಂತ್ ಪೂಜಾರಿ ಬಂಧನ ಪ್ರಕರಣ ಎಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು, ಬಿಜೆಪಿ ನಾಯಕರು ಎಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು ಅನ್ನೋದನ್ನ ಗಮನಿಸಿದ್ವಿ. ಇವತ್ತಿನ ಬೆಳವಣಿಗೆ ಅಂದ್ರೆ ಕಾರ ಸೇವಕ ಶ್ರೀಕಾಂತ್ ಪೂಜಾರಿಗೆ ಇವತ್ತು ಜಾಮೀನು ಸಿಗಬಹುದಾ ಅನ್ನುವಂತಹ ಪ್ರಶ್ನೆ. ಕಾರಣ ಇವತ್ತು ಜಾಮೀನು ಅರ್ಜಿ ವಿಚಾರಣೆಗೆ ಬರಲಿದೆ. ಹಾಗಾಗಿ ಜಾಮೀನು ಸಿಗಬಹುದಾ ಅನ್ನುವಂತಹ ಪ್ರಶ್ನೆ. 1ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯದಿಂದ ತೀರ್ಪು ಪ್ರಕಟ ಆಗ್ಲಿಕ್ಕಿದೆ. ನೋಡಿ, ನಿನ್ನೆ ಅಷ್ಟೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿ ಸಲ್ಲಿಕೆ ಆಗಿತ್ತು. ವಿಚಾರಣೆ ಕೂಡ ನಡೆದಿತ್ತು. ವಿಚಾರಣೆ ನಡೆದು ಇವತ್ತು ತೀರ್ಪನ್ನ ಪ್ರಕಟ ಮಾಡೋದಕ್ಕೆ ತೀರ್ಪನ್ನ ಕಾದಿರಿಸಿತ್ತು. ಇದರ ಬೆನ್ನಲ್ಲೇ ನಿನ್ನೆ ಸಂಜೆಯೂ ಕೂಡ ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ಶಹರಾ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ತಕರಾರು ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ತಕರಾರು ಅರ್ಜಿಯಲ್ಲಿ ಇವರ ವಿರುದ್ಧ ಸಾಕಷ್ಟು ಪ್ರಕರಣಗಳಿದೆ. ಇವರು ನ್ಯಾಯಾಲಯಕ್ಕೆ ಸರಿಯಾಗಿ ಹಾಜರಾಗ್ತಾ ಇಲ್ಲ. ಹಾಗಾಗಿ ಇವರಿಗೆ ಜಾಮೀನು ಕೊಟ್ಟಿದೆ. ಆದ್ರೆ ಮುಂಬರುವಂತ ದಿನಗಳಲ್ಲಿ ಅವರು ಮತ್ತೆ ನ್ಯಾಯಾಲಯದಿಂದ ತಪ್ಪಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ಇವರಿಗೆ ಜಾಮೀನು ಕೊಡಬಾರದು ಅಂತ ಹೇಳಿ ತಕರಾರು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ಮಹತ್ವದ ಬೆಳವಣಿಗೆಯನ್ನು ಪಡೆದುಕೊಳುತ್ತೆ. ಒಂದು ಕಡೆ ಕಾರ್ ಸೇವಕ್ ಶ್ರೀಕಾಂತ್ ಪೂಜಾರಿ ಜಾಮೀನು ಅರ್ಜಿಯ ವಿಚಾರವಾಗಿ ಇವತ್ತು ತೀರ್ಪನ್ನ ಕಾಯ್ದಿರಿಸಿರುವಂತ ಕೋರ್ಟ್ ಇವತ್ತು ಜಾಮೀನು ಮಂಜೂರು ಮಾಡುತ್ತಾ ಅಥವಾ ಅದನ್ನ ವಿಚಾರಣೆಯನ್ನ ಮುಂದೂಡುತ್ತಾ ಅನ್ನುವ ಕುತೂಹಲ ಕೂಡ ಕೇಳಿಸ್ತಾ ಇದೆ. ಸೊ ಹಾಗಾಗಿ ಶ್ರೀಕಾಂತ್ ಪೂಜಾರಿಗೆ ಇವತ್ತು ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವ ಕುತೂಹಲ ಕೇಳಿಸ್ತಾ ಇದೆ. ಕಳೆದ 3-4 ದಿನಗಳಿಂದ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇರೋದು ಇದೇ ಬಂಧನ ವಿಚಾರವಾಗಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಹುಬ್ಬಳ್ಳಿ ರಿಪೋರ್ಟರ್ ಪ್ರಕಾಶ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಇವತ್ತು ಜಾಮೀನು ಮಂಜೂರು ಆಗುತ್ತಾ ಆಗಲ್ವಾ ಅನ್ನುವ ಕುತೂಹಲ ಇದೆ. ಏನಾಗಬಹುದು ಪ್ರಕಾಶ್? ಪ್ರಕಾಶ್, ನಿಮ್ಮ ಸಂಪರ್ಕ ಕಡಿತ ಆಗಿದೆ. ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ನೋಡಿ, ಕಳೆದ 3 ದಿನಗಳಿಂದ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಇದನ್ನ ತೆಗೆದುಕೊಂಡು ವಿಚಾರವನ್ನ ಒಂದು ಸುತ್ತಿನ ಪ್ರತಿಭಟನೆಯನ್ನ ಮಾಡಿತ್ತು, 2ನೇ ಸುತ್ತಿನ ಪ್ರತಿಭಟನೆಯನ್ನ ಕೂಡ ಮಾಡಿತ್ತು. ಇವತ್ತು ಕೂಡ ಒಂದಷ್ಟು ಪ್ರತಿಭಟನೆಗಳನ್ನ ಧರಣಿಯನ್ನ ಮಾಡೋದಕ್ಕೆ ಬಿಜೆಪಿ ನಾಯಕರು ಮುಂದಾಗ್ತಿದ್ದಾರೆ. ಕಾರ್ ಸೇವಕ್ ಶ್ರೀಕಾಂತ್ ಪೂಜಾರಿ ಬಂಧನದ ಬೆನ್ನಲ್ಲೇ ಬಿಜೆಪಿ ನಾಯಕರು ಒಂದು ಕಡೆ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದ್ರು. ಹುಬ್ಬಳ್ಳಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ನಿನ್ನೆ ಒಂದು ಕಡೆ ಸದಾಶಿವನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಮಾಜಿ ಸಚಿವರಾಗಿರುವಂತಹ ಸುನಿಲ್ ಕುಮಾರ್ ಅವರು, ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಮುಖಂಡರಾಗಿರುವಂತಹ ಸಿ.ಟಿ. ರವಿ ಅವರು, ಹೀಗೆ ಬಿಜೆಪಿ ನಾಯಕರು ಆಯ್ದ ಮುಖಂಡರು ಠಾಣೆಯ ಮುಂದೆಗಡೆ ತೆರಳಿ ಅಲ್ಲಿ ಧರಣಿನ ಕೂರ್ತಿದ್ರು. ನಾನು ಕೂಡ ಕಾರ್ ಸೇವಕ್, ನಾನು ಕೂಡ ರಾಮ ಭಕ್ತ, ನನ್ನನ್ನು ಕೂಡ ಬಂಧನ ಮಾಡಿ ಅಂತೇಳಿ. ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್, ಮಾಹಿತಿ ಕೊಡೋದಕ್ಕೆ ಮುಂದಾಗಿದ್ರಿ. ಈಗ ಜಾಮೀನು ಮಂಜೂರು ಆಗುತ್ತಾ ಇಲ್ವಾ ಅನ್ನುವ ಕುತೂಹಲ ಇದೆ. ಏನಾಗಬಹುದು ಇವತ್ತು ಪ್ರಕಾಶ್? ಎಸ್ ನಾಗೇಂದ್ರ ಬಾಬು, ಕಳೆದ 4-5 ದಿನಗಳಿಂದ ಅಂದರೆ ಕರಸೇವಕ ಶ್ರೀಕಾಂತ್ ಪೂಜಾರಿ ಬಂಧನವನ್ನು ಖಂಡಿಸಿ ವಣಜಿಗಿರಿ ಹುಬ್ಬಳ್ಳಿ ಅಷ್ಟೇ ಅಲ್ಲದೆ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಉಗ್ರ ಹೋರಾಟಗಳು ನಡೆದವು. ಅದೇ ರೀತಿ ಶ್ರೀಕಾಂತ್ ಪೂಜಾರಿಗೆ ಜಾಮೀನನ್ನು ನೀಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮೊನ್ನೆ ಶ್ರೀಕಾಂತ್ ಪೂಜಾರಿ ಪರ ವಕೀಲರಾಗಿರುವಂಥ ಸಂಜೀವ್ ಬಡಸ್ಕರ್ ಅವರು 1ನೇ JMFC ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದರು. ಅಂದರೆ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದರು. ನಿನ್ನೆ ಏನು ತುರ್ತು ಪ್ರಕರಣ ಅಂತ ಪರಿಗಣಿಸಿ ನಿನ್ನೆ ನ್ಯಾಯಾಲಯ ಈ ಪ್ರಕರಣವನ್ನು ವಿಚಾರಣೆ ಮಾಡಿತು. ಆದರೆ ಶ್ರೀಕಾಂತ್ ಪೂಜಾರಿಗೆ ಯಾವುದೇ ರೀತಿಯಾದಂತಹ ಜಾಮೀನನ್ನು ನೀಡಬಾರ್ದು ಅಂತಕ್ಕಂಥ ವಾದವನ್ನು ಸರ್ಕಾರಿ ವಕೀಲರು ಈಗಾಗಲೇ ಮಂಡನೆ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಪ್ರತಿ ಮಂಡನೆಯಾಗಿ ಶ್ರೀಕಾಂತ್ ಪೂಜಾರಿಯವರ ಪರ ವಕೀಲರಾಗಿರುವಂತಹ ಏನು ಸಂಜೀವ್ ಬಡಸ್ಕರ್ ಅವರು ವಾದವನ್ನು ಮಂಡನೆ ಮಾಡಿದ್ದಾರೆ. ಯಾಕಂದರೆ ಕಳೆದ 31 ವರ್ಷಗಳಿಂದ ಈ ಶ್ರೀಕಾಂತ್ ಪೂಜಾರಿ ನ್ಯಾಯಾಲಯಕ್ಕೆ ಹಾಜರಾಗಿಲ್ಲ, ಹೀಗಾಗಿ ಅವರು ತಲೆಮರೆಸಿಕೊಂಡಿದ್ದಾರೆ ಅಂತಕ್ಕಂಥ ಒಂದು ವಾದ ಒಂದು ಕಡೆ ಮಂಡನೆ ಆದರೆ, ಶ್ರೀಕಾಂತ್ ಪೂಜಾರಿ ಪರ ವಕೀಲರು ಶ್ರೀಕಾಂತ್ ಪೂಜಾರಿ ಅವರು ಕಳೆದ 40 ವರ್ಷಗಳಿಂದ ಇಲ್ಲೇ ವಾಸವಾಗಿದ್ದಾರೆ. ಪ್ರತಿಯೊಂದು ಪ್ರಕರಣಗಳು ಅಂದರೆ ಈ ರಾಮ ಜನ್ಮಭೂಮಿಗಾಗಿ ಹೋರಾಟ ನಡೆದಂಥ ಪ್ರಕರಣ ಸೇರಿದಂತೆ ಬೇರೆ ಬೇರೆ ಪ್ರಕರಣದಲ್ಲೂ ಸಹಿತ ಅವರು ಕೋರ್ಟ್ಗಾಗಿ ಹಾಜರಾಗಿದ್ದಾರೆ. ಇದಕ್ಕೆ ಜಾಮೀನು ಪಡೆದುಕೊಂಡು ಬಿಡುಗಡೆ ಆಗಿದ್ದಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಅವರು ತಲೆಮರೆಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಅವರಿಗೆ ಜಾಮೀನನ್ನು ನೀಡಲೇಬೇಕು ಅಂತಕ್ಕಂಥ ವಾದವನ್ನು ಮಂಡಿಸಿದ್ರು. ಆದರೆ ನಿನ್ನೆ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗಾಗಿ